ಜಾಗತಿಕ ಕ್ರೀಡಾ ಇತಿಹಾಸದಲ್ಲಿ ಭಾರತ ಮತ್ತೊಂದು ಹೊಸ ಯುಗಕ್ಕೆ ನಾಂದಿ ಹಾಡಿದೆ. ಐಸಿಸಿ ಮಹಿಳೆಯರ ವಿಶ್ವಕಪ್ ಕ್ರಿಕೆಟ್ ಟೂರ್ನಿಯಲ್ಲಿ ವನಿತೆಯರ ತಂಡ ಚೊಚ್ಚಲ ಬಾರಿಗೆ ವಿಶ್ವಕಪ್ ಮುಕುಟ ಧರಿಸುವ ಮೂಲಕ ಭಾರತ ಚಾರಿತ್ರಿಕ ಸಾಧನೆ ಮಾಡಿದೆ. ಈ ಕುರಿತು ಒಂದು ವರದಿ. ಪುರುಷರ ಕ್ರಿಕೆಟ್ ತಂಡದ ಬಗ್ಗೆಯಷ್ಟೇ ಹೆಮ್ಮೆ ಪಡುತ್ತಿದ್ದ ದೇಶದಲ್ಲೀಗ ಮಹಿಳಾ ತಂಡದ ಸಾಧನೆಯ ಬಗ್ಗೆಯೂ ಗೌರವ ಹೆಮ್ಮೆ ಮೂಡಿದೆ. ಮೊದಲ ಬಾರಿಗೆ ವಿಶ್ವಕಪ್ ಟ್ರೋಫಿ ಗೆಲ್ಲುವ ಮೂಲಕ ಭಾರತ ತಂಡದ ಆಟಗಾರ್ತಿಯರು ಹೊಸ ಮೈಲಿಗಲ್ಲು ಸೃಷ್ಟಿಸಿದ್ದಾರೆ. ಮುಂಬೈನ ಡಿವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 13ನೇ ಆವೃತ್ತಿಯ ವಿಶ್ವಕಪ್ ಮಹಿಳಾ ಏಕದಿನ ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ಭಾರತದ ವನಿತೆಯರು 52 ರನ್ಗಳಿಂದ ದಕ್ಷಿಣ ಆಫ್ರಿಕಾ ವಿರುದ್ಧ ಅಮೋಘ ಗೆಲುವು ದಾಖಲಿಸುವ ಮೂಲಕ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾದರು. ಇದರೊಂದಿಗೆ 47 ವರ್ಷಗಳ ಬಳಿಕ ಭಾರತಕ್ಕೆ ವಿಶ್ವಕಪ್ ಮುಕುಟ ಒಲಿದು ಬಂದಿತು. ಮಹಿಳೆಯರ ವಿಶ್ವಕಪ್ 1973ರಿಂದಲೇ ಪ್ರಾರಂಭವಾಗಿದೆ. ಆದರೆ ಮೊದಲ ಆವೃತ್ತಿಯ ಟೂರ್ನಿಯಲ್ಲಿ ಭಾರತ ತಂಡ ಪಾಲ್ಗೊಂಡಿರಲಿಲ್ಲ. ಮೊದಲ ಬಾರಿಗೆ ಭಾಗವಹಿಸಿದ್ದು 1978ರಲ್ಲಿ. ಆದರೆ 1982ರ ಟೂರ್ನಿಯ ಬಳಿಕ 1988ರ ಪಂದ್ಯಾವಳಿಯಿಂದಲೂ ಭಾರತ ಹೊರಗುಳಿದಿತ್ತು. ಇದಾದ ನಂತರ ಮುಂದಿನ 10 ಆವೃತ್ತಿಗಳಲ್ಲೂ ವಿಶ್ವಕಪ್ನಲ್ಲಿ ನಿರಂತರವಾಗಿ ಆಡುತ್ತಾ ಬಂದಿರುವ ಭಾರತದ ವನಿತೆಯರಿಗೆ ಪ್ರಶಸ್ತಿ ಮರೀಚಿಕೆಯಾಗಿಯೇ ಉಳಿದಿತ್ತು. ಎರಡ್ 2005 ಹಾಗೂ 2017ರಲ್ಲಿ 2 ಬಾರಿ ಫೈನಲ್ಗೆ ಅರ್ಹತೆ ಪಡೆಯಿತಾದರೂ ಕ್ರಮವಾಗಿ ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ತಂಡಗಳ ಎದುರು ಸೋಲು ಅನುಭವಿಸಿ ಪ್ರಶಸ್ತಿಯ ಹಾದಿಯಲ್ಲಿ ನಿರಾಸೆ ಅನುಭವಿಸಿತ್ತು. ಆದರೆ ಇದೀಗ 3ನೇ ಬಾರಿಯ ಫೈನಲ್ ಪ್ರವೇಶದಲ್ಲಿ ಸ್ವದೇಶಿ ನೆಲ ಭಾರತೀಯರ ಆಟಗಾರ್ತಿಯರ ಕೈ ಹಿಡಿಯಿತು. ಹರ್ಮನ್ ಪ್ರೀತ್ ಕೌರ್ ನಾಯಕತ್ವದಲ್ಲಿ ವಿಶ್ವಕಪ್ ಅಖಾಡಕ್ಕಿಳಿದಿದ್ದ ಭಾರತದ ಆಟಗಾರ್ತಿಯರು ಸರ್ವಾಂಗೀಣ ಪ್ರದರ್ಶನ ನೀಡುವ ಮೂಲಕ ಐತಿಹಾಸಿಕ ಗೆಲುವನ್ನು ತಮ್ಮದಾಗಿಸಿಕೊಂಡರು. ಈ ಮೂಲಕ ಜಾಗತಿಕ ಕ್ರಿಕೆಟ್ ರಂಗದಲ್ಲಿ ಹೊಸ ಛಾಪು ಮೂಡಿಸಿದರು. ಈ ಚಾರಿತ್ರಿಕ ಸಾಧನೆಯಲ್ಲಿ ಭಾರತದ ವನಿತೆಯರು ಸವೆಸಿದ ಹಾದಿ ಸುಗಮವಾಗಿರಲಿಲ್ಲ. 7 ಬಾರಿಯ ಚಾಂಪಿಯನ್ ಆಸ್ಟ್ರೇಲಿಯಾ ಒಂದೆಡೆಯಾದರೆ 4 ಬಾರಿಯ ಪ್ರಶಸ್ತಿ ವಿಜೇತ ಇಂಗ್ಲೆಂಡ್ ಹಾಗೂ ಪ್ರಬಲ ತಂಡಗಳಾದ ದಕ್ಷಿಣ ಆಫ್ರಿಕಾ ಮತ್ತು ನ್ಯೂಜಿಲೆಂಡ್ ತಂಡಗಳು ಕಠಿಣ ಎದುರಾಳಿಗಳಾಗಿದ್ದವು. ಅಂತಿಮವಾಗಿ ಟೀಂ ಇಂಡಿಯಾ ಆಟಗಾರ್ತಿಯರು ಒಂದು ದೊಡ್ಡ ಶಕ್ತಿಯಾಗಿ ಏಕತೆಯಿಂದ ಹೋರಾಡಿದ ಫಲವಾಗಿ ವಿಜಯಲಕ್ಷ್ಮಿ ಒಲಿಯುವಂತಾದಳು. ದೇಶದಲ್ಲಿ ಇಂದು ಎಲ್ಲಾ ರಂಗಗಳಲ್ಲೂ ಮಹಿಳೆ ತನ್ನದೇ ಆದ ಛಾಪು ಮೂಡಿಸಿದ್ದಾಳೆ. ಈಗ ಮತ್ತೊಂದು ಗರಿ ಅದಕ್ಕೆ ಸೇರಿದೆ. ಪ್ರಾರಂಭದ ಒಂದು ಕಾಲದಲ್ಲಿ ಮಹಿಳಾ ಕ್ರಿಕೆಟ್ಗೆ ಅಂತಹ ಮನ್ನಣೆ ಇರಲಿಲ್ಲ. ಆಟಗಾರ್ತಿಯರಿಗೆ ಪ್ರತ್ಯೇಕವಾಗಿ ಅಭ್ಯಸಿಸಲು ಅಥವಾ ತಾಲೀಮು ನಡೆಸಲು ವೇದಿಕೆ ಇಲ್ಲವಾಗಿತ್ತು. ಆದರೆ ಕಳೆದ 2 ದಶಕಗಳಲ್ಲಿ ಮಹಿಳಾ ಕ್ರಿಕೆಟ್ನಲ್ಲಿ ಸಾಕಷ್ಟು ಬದಲಾವಣೆಗಳಾಗಿವೆ. ಇತ್ತೀಚಿನ ಕೆಲ ವರ್ಷಗಳಿಂದ ಪುರುಷರಿಗೆ ನೀಡಲಾಗುವ ಆದ್ಯತೆಯಷ್ಟೇ ಮಹಿಳಾ ತಂಡಕ್ಕೂ ನೀಡಲಾಗುತ್ತಿದೆ. ಯಾವುದೇ ರೀತಿಯಲ್ಲಿ ತಾರತಮ್ಯವಿಲ್ಲದೆ ಆಟಗಾರ್ತಿಯರಿಗೆ ಸ್ವಂತ ವೇದಿಕೆ ಸೃಷ್ಟಿಸಿಕೊಡಲಾಗಿದೆ. ಅದರ ಪ್ರತಿಫಲವೇ ಇಂದು ಮಹಿಳಾ ಕ್ರಿಕೆಟ್ ತಂಡ ವಿಶ್ವ ಮಟ್ಟದಲ್ಲಿ ತನ್ನ ಆಧಿಪತ್ಯ ಸ್ಥಾಪಿಸಿರುವುದು ಸಾಕ್ಷಿಯಾಗಿದೆ.